ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಇಡೀ ದೇಶದಲ್ಲಿ ನಿರಂತರವಾಗಿ 72 ಗಂಟೆಗಳ ಕಾಲ ಸಂಗೀತೋತ್ಸವವನ್ನು ನಡೆಸ್ತಾ ಇರುವಂತಹ ಕಾರ್ಯಕ್ರಮ ಈಗ ಚಿಕ್ಕಬಳ್ಳಾಪುರದಲ್ಲಿ ಶುರುವಾಗ್ತಾ ಇರುವಂತಹದ್ದು. ಇಡೀ ದೇಶ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ಸಹ ನಿರಂತರವಾಗಿ ಸಂಗೀತೋತ್ಸವ ಕಾರ್ಯಕ್ರಮ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ನಡೀತಾ ಇದೆ. ಇಷ್ಟಕ್ಕೂ ಅದು ಯಾವ ಕ್ಷೇತ್ರ, ಎಲ್ಲಿ ಎಂಬ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇದಕ್ಕೂ ಮುನ್ನ ನೀವು ನ್ಯೂಸ್ 18 ಡಿಜಿಟಲ್ ಆ್ಯಪ್ನಲ್ಲಿಯೂ ಲಭ್ಯವಿದೆ. ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿಯೂ ಇರುವುದರಿಂದ ಪ್ರತಿಯೊಬ್ಬರು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹೌದು, ದೇಶದ ಯಾವುದೇ ಮೂಲೆಗೂ ಹೋದರೂ ಸಹ ನಿರಂತರವಾಗಿ 72 ಗಂಟೆಗಳ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಗರಿಮೆ ಹಾಗೂ ಹಿರಿಮೆ ಹಾಗೂ ಇತಿಹಾಸವನ್ನು ಸೃಷ್ಟಿಸಿರುವ ಕ್ಷೇತ್ರ ಎಂದರೆ ತಪ್ಪಾಗಲಾರದು. ಇದು ಒಂದು ತಪೋ ಭೂಮಿ ಎಂದರೆ ತಪ್ಪಾಗಲಾರದು. ಕಲ್ಯಾಣ ನಗರಿ, ಪಂಚಲಿಂಗಗಳ ಕ್ಷೇತ್ರ, ಹೀಗೆ ಸಾಕಷ್ಟು ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ಈಗ 300ನೇ ಜಯಂತಿಯನ್ನು ಬಹಳಷ್ಟು ವಿಶೇಷವಾಗಿ, ವಿಭಿನ್ನವಾಗಿ, ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಈ ಒಂದು ನಿರಂತರ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿರುವಂತಹದ್ದು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿರಂತರವಾಗಿ ಸಂಗೀತೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿ ವಿಶೇಷವಾಗಿ ದೇಶದ ಮೂಲೆ ಮೂಲೆಗಳಿಂದಲೂ ಸಹ ಈ ಒಂದು ಕ್ಷೇತ್ರದಲ್ಲಿ ಸಂಗೀತವನ್ನು, ನೃತ್ಯ, ಹಾಡು ಆಡುವ ಸಲುವಾಗಿ ವಿಶೇಷವಾಗಿ ತಂಡಗಳು, ವಾದ್ಯಗಳ ಸಮೇತ ಈ ಒಂದು ಕ್ಷೇತ್ರಕ್ಕೆ ಬಂದು ತಮ್ಮ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸೊ ಇನ್ನು ವಿಶೇಷವಾಗಿ ಈ ಒಂದು 72 ಗಂಟೆಗಳ ನಿರಂತರ ಸಂಗೀತೋತ್ಸವದಲ್ಲಿ, ದೇಶದ ಸಂಗೀತೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂತಹ ಕಲಾವಿದರು ಈ ಒಂದು 3 ದಿನಗಳ ಕಾಲ ನಡೆಯುವಂತಹ ನಿರಂತರ ಸಂಗೀತೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗ್ತಾರೆ. ಇನ್ನು ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ದರ್ಶನವನ್ನು ಪಡೆಯಲು ಹಗಲು ರಾತ್ರಿ ಎನ್ನದೇ ವಿಶೇಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಭಕ್ತರು ಸಾಕಷ್ಟು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಈ ಒಂದು ನಿರಂತರ ಸಂಗೀತೋತ್ಸವದಲ್ಲಿಯೂ ಸಹ ಭಾಗಿಯಾಗ್ತಾರೆ. ಇಲ್ಲಿ ಹುಣ್ಣಿಮೆ ಅಂದ್ಬಿಟ್ಟು ಇನ್ವಿಟೇಷನ್ ಬಂದು ನಮಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿನ ಪ್ರಸಾದ, ಇಲ್ಲಿನ ಜನಗಳ ವಾತಾವರಣ ತುಂಬ ಹಿಡಿಸ್ತು. ನಮಗೆ ತುಂಬ ಇಷ್ಟಪಟ್ಟು ಬರ್ತೀವಿ. ಇಲ್ಲಿ ತುಂಬ ನಿತ್ಯ ಅನ್ನದಾನ ಬೇರೆ ನಡೆಯುತ್ತೆ. ಇಲ್ಲಿ ಬಂದವರಿಗೆ ಇಲ್ಲಿ ಇಳ್ಕೊಳ್ಳೋಕ್ಕೆ ವಸತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನಮಗೆ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಕ್ರಿಸ್ತ ಶಕ 1726ರಲ್ಲಿ ಜನಿಸಿ 1836ರಲ್ಲಿ ಅವರು ಪರಮಾತ್ಮನಲ್ಲಿ ಐಕ್ಯವಾಗಿ ಜೀವ ಸಮಾಧಿಸ್ಥರಾಗಿರ್ತಕ್ಕಂತಹದ್ದು. ತಾತಯ್ಯನವರು ಈ ವರ್ಷ ಹುಟ್ಟಿ 300ನೇ ವರ್ಷ ಆಗ್ತಾ ಇದೆ. ಈ ಒಂದು 300ನೇ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂತಹ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಈ ಒಂದು ಯೋಗಿ ನಾರಾಯಣ ಮಠ ಟ್ರಸ್ಟ್ ಸಮಿತಿಯು ಹಮ್ಮಿಕೊಂಡಿದೆ. ಈ ಒಂದು ಗುರುಪೂಜಾ ಮಹೋತ್ಸವ ಪೂಜ್ಯ ಧರ್ಮಾಧಿಕಾರಿಗಳು ಬಂದ ಮೇಲೆ, ಅಂದರೆ ಡಾಕ್ಟರ್ MR ಜಯರಾಮ್ರವರು ಧರ್ಮಾಧಿಕಾರಿಗಳಾದ ನಂತರ ಇದು 27ನೇ ವರ್ಷದ ಒಂದು ಸಂಗೀತ ಮಹೋತ್ಸವ ನಡೀತಾ ಇರೋದು. ನಿರಂತರವಾಗಿ ಈ ಒಂದು 72 ಗಂಟೆಗಳ ಕಾಲ ನಡ್ಕೊಂಡು ಬರ್ತಾ ಇರತಕ್ಕಂತಹ ಈ ಸಂಗೀತ ಮಹೋತ್ಸವ ಇದು 27ನೇ ವರ್ಷ. 27ನೇ ವರ್ಷ ಅದನ್ನು ತಿರುವಾಕಿದ್ರೆ 72 ಗಂಟೆಗಳು. ಇದು ಒಂದು ವಿಶೇಷವಾಗಿ ಕೂಡಿರ್ತಕ್ಕಂತಹದ್ದು. ಎಲ್ಲ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಆ ಗುರುಗಳ ಕೃಪೆ ಎಲ್ರಿಗೂ ಇರಲಿ ಅಂತ ಹೇಳಿ ಹಾರೈಸ್ತೇವೆ, ಪ್ರಾರ್ಥಿಸ್ತೇವೆ. ಇನ್ನೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ 27ನೇ ವರ್ಷ, ಅಂದರೆ ಈ ಒಂದು ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ 27 ವರ್ಷಗಳಿಂದ ನಿರಂತರವಾಗಿ ಸಂಗೀತೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಅದರಂತೆ 72 ಗಂಟೆಗಳ ನಿರಂತರ ಸಂಗೀತೋತ್ಸವಕ್ಕೆ ಜೊತೆಗೆ 300ನೇ ವರ್ಷದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಈ ಒಂದು ಕ್ಷೇತ್ರಕ್ಕೆ ಈ ಕಳೆದ, ಅಂದರೆ ಇವತ್ತು 27ರಿಂದ 29ರವರೆಗೂ ನಡೆಯುವಂತಹ ಈ ಒಂದು ಗುರುಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಕ್ತಾದಿಗಳು ಸಹ ಭಾಗಿಯಾಗ್ತಾರೆ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಸಂಗೀತೋತ್ಸವದಲ್ಲಿ ಭಾಗಿಯಾಗಲೆಂದೇ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಅಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾರೆ ಅಂದರೆ ನೀವು ನಂಬಲೇಬೇಕು. ಇನ್ನು ವಿಶೇಷವಾಗಿ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವಂತಹ ಹೆಸರಾಂತ ಒಂದು ತಾತಯ್ಯನವರ ಆಶೀರ್ವಾದವನ್ನು ಪಡೆಯುವ ಸಲುವಾಗಿ ಈ ಒಂದು ಕ್ಷೇತ್ರಕ್ಕೆ ಸಾಲು ಸಾಲಾಗಿ ಸಾಕಷ್ಟು ಜನ ಭಕ್ತಾದಿಗಳು ಸಹಭಾಗಿಯಾಗ್ತಾರೆ. ಅದರಂತೆ ಇಲ್ಲಿ ನಿರಂತರವಾಗಿ ಸಂಗೀತೋತ್ಸವ ಜೊತೆಗೆ ನಿರಂತರವಾಗಿ
ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗುತ್ತೆ. ಸೊ ಈ ಒಂದು ಪ್ರಸಾದ ವಿನಿಯೋಗ ಜೊತೆಗೆ ಸಂಗೀತೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಲುವಾಗಿ ಸಾಕಷ್ಟು ಜನ ಹಳ್ಳಿಗಾಡಿನ ಸೊಗಡನ್ನು, ಹಳ್ಳಿಗಾಡಿನ ಜಾನಪದ ಪದಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಒಂದು ಕೈವಾರ ತಾತಯ್ಯನವರ ಕೀರ್ತನೆಗಳನ್ನು ಹಾಡುವುದರ ಸಲುವಾಗಿ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವುದರ ಸಲುವಾಗಿ ಸಾಕಷ್ಟು ಜನ ಭಕ್ತಾದಿಗಳು ಹಾಗೆ ಸಂಗೀತ ಒಂದು ಕಲೆಯನ್ನು ಆವರಿಸಿರುವಂತಹ ಸಂಗೀತ ಕಲಾಕಾರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಇನ್ನು 300ನೇ ವರ್ಷದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇರುವ ಹಿನ್ನೆಲೆ ಈ ಬಾರಿಯೂ ಸಹ ಬಹಳಷ್ಟು ವಿಜೃಂಭಣೆಯಿಂದ ಕೈವಾರ ತಾತಯ್ಯನವರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರುವಂತಹದ್ದು ವಿಶೇಷ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.